ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸುಷ್ಮಿತಾ. ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. 5 o'clock ಎದ್ದು ಆ್ಯಸ್ ಯೂಶುವಲ್ ರಂಗೋಲಿ ಬಿಟ್ಟು ಪೂಜೆ ಎಲ್ಲ ಮುಗಿಸಿದ್ದೀನಿ. ಇವತ್ತು ನಮ್ಮ ಹಸ್ಬೆಂಡ್ ಬರ್ಡೇ ಇತ್ತು, ಅದಕ್ಕೆ ಸ್ವಲ್ಪ ಸೂಪರಾಗಿ ರಂಗೋಲಿ ಬಿಟ್ಟಿದ್ದೀನಿ. ನೆಕ್ಸ್ಟು ಕೆಲಸಕ್ಕೆ ಹೋಗಿ ಬರಬೇಕಿದ್ರೆ ಹಾಗೆಯೇ ಆಂದವೇ ಕೇಕು ಚಾಕ್ಲೇಟ್ಸು ಎಲ್ಲ ತೊಗೊಂಡು ಬಂದಿದ್ದೆ. ಮನೆಗೆ ಬಂದು ನೋಡಿದ್ರೆ ತರಕಾರಿ ಏನೂ ಇರಲಿಲ್ಲ. ಅದಕ್ಕೆ ತರಕಾರಿ ಎಲ್ಲ ಬ್ಲಿಂಕಿಟಲ್ಲಿ ಆರ್ಡ್ರ್ ಮಾಡಿ ಸ್ವಲ್ಪ ಗ್ರಾಸರೀಸು ಎಲ್ಲ ಆರ್ಡ್ರ್ ಮಾಡಿ ಎಲ್ಲನೂ ಸೆಪ್ರೇಟ್ ಮಾಡಿ ಫ್ರಿಜ್ಜಲ್ಲಿ ಎತ್ತಿಟ್ಟು ಬರ್ಡೇ ಸೆಲೆಬ್ರೇಷನ್ ಶುರು ಮಾಡ್ಕೊಳ್ಳೋಣ ಅಂತ ಹೇಳಿ ಶುರು ಮಾಡಿದೆ. ಫ್ಲಿಪ್ಕಾರ್ಟಲ್ಲಿ ಸ್ವಲ್ಪ ಐಟಮ್ಸ್ನ ಆರ್ಡ್ರ್ ಮಾಡಿ ಇಟ್ಟಿದ್ದೆ, ಲೈಕ್ ಸ್ಟ್ಯಾಂಡು, ಲೈಟಿಂಗ್ಸು, ಏನೇನು ಬೇಕು ಅದಕ್ಕೆ ಡೆಕೋರೇಷನ್ ಮಾಡಲಿಕ್ಕೆ, ಬಲೂನ್ಸು ಎಲ್ಲನೂ ಆರ್ಡ್ರ್ ಮಾಡಿ ಇಟ್ಟಿದ್ದೆ. ಫಸ್ಟ್ ಟೈಮ್ ನಾನು ಯಾರ್ದೋ ಒಬ್ಬರು ಬರ್ಡೇನ ಸೆಲೆಬ್ರೇಟ್ ಮಾಡ್ತಿರೋದು ಈ ಥರ. ಬಿಕಾಸ್ ನನಗೆ ಅಷ್ಟೊಂದೆಲ್ಲ ಕ್ರಿಯೇಟಿವಿಟಿ ಇಲ್ಲ. ಸೊ ಸೆಲೆಬ್ರೇಟ್ ಮಾಡೋಕ್ಕೇನೋ ಆರ್ಡ್ರ್ ಮಾಡಿಬಿಟ್ಟೆ. ಹೆಂಗಪ್ಪ ಮಾಡೋದು ಅಂತ ಹೇಳಿ ಬಲೂನೆಲ್ಲ ಊದಿ ಒಬ್ಬಳೆ ಎಲ್ಲ ಅರೇಂಜ್ ಮಾಡಿದೆ. ಫೈನಲಿ ಔಟ್ಕಮ್ ಈ ಥರ ಇದೆ. ಚೆನ್ನಾಗಿತ್ತು, ಕ್ಯೂಟಾಗಿ ಅನಿಸ್ತಾ ಇತ್ತು. ಈವನ್ ನಮ್ಮ ಹಸ್ಬೆಂಡಿಗೆ ಕೂಡ ಇಷ್ಟ ಆಯಿತು. ಅವರು ಹೇಳ್ತಾಯಿದ್ರು ಫಸ್ಟ್ ಟೈಮ್ ಮಾಡಿರೋದು ಆದರೂ ಏನೋ ಒಂಥರ ಚೆನ್ನಾಗಿ ಮಾಡಿದ್ಯಾ ಅಂತ. ನನಗಂತೂ ತುಂಬಾ ಇಷ್ಟ ಆಯಿತು. ಅದಾದಮೇಲೆ ನೆಕ್ಸ್ಟು ಟೇಬಲ್ ಡೆಕೋರೇಷನ್ ಎಲ್ಲ ಮಾಡಬೇಕಿತ್ತು. ಕಪ್ ಕೇಕ್ಸು, ಡೈರಿ ಮಿಲ್ಕ್ಸ್, ಕಿಟ್ ಕ್ಯಾಟ್ ಎಲ್ಲನೂ ತೊಗೊಂಡು ಬಂದಿದ್ದೆ. ಫಸ್ಟ್ ಟೈಮ್ ಮಾಡ್ತಿರೋದಲ್ವ, ಏನೋ ಒಂಥರ ಎಕ್ಸೈಟ್ಮೆಂಟ್ ಚೆನ್ನಾಗಿತ್ತು. ಅದಕ್ಕೆ ಚಾಕ್ಲೇಟ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ತಂದಿದ್ದೆ. ಆರ್ಟ್ ಶೇಪಿನ ಚಾಕ್ಲೇಟ್ಸು ಎಲ್ಲನೂ ತೊಗೊಂಡು ಬಂದಿದ್ದೆ. ನೆಕ್ಸ್ಟು ಎಲ್ಲನೂ ಡೆಕೋರೇಷನ್ ಮಾಡಿ ಅಡುಗೆ ಮಾಡಲಿಕ್ಕೆ ಅಂತ ಹೋದೆ. ಅವ್ರು ಯೂಶ್ವಲಿ ಬರೋದು 10 o'clock. ಸೊ ಕೇಕ್ ಒಂದು ಆಮೇಲೆ ಲಾಸ್ಟಿಗೆ ಇಡೋಣ ಅಂತ ಹೇಳಿ ಡೆಕೋರೇಷನ್ ಎಲ್ಲ ಮುಗಿಸಿ ಅಡುಗೆ ಮಾಡಿದೆ. ಮಾರ್ನಿಂಗೇ ಪೂಜೆ ಎಲ್ಲ ಮುಗಿಸಿ ಮಟನ್ ಬಿರಿಯಾನಿ ಮಾಡಿಕೊಟ್ಟಿದ್ದೆ. ಸೊ ಹಾಗಾಗಿ ಮತ್ತೆ ನಾನ್ ವೆಜ್ ತಿನ್ನೋಕ್ಕಾಗಲ್ಲ ನೈಟು. ನಮ್ಗೆ ಒನ್ ಟೈಮ್ ಅಷ್ಟೇ ಇಷ್ಟ ಆಗುತ್ತೆ. ಅದು ಆ್ಯಕ್ಚುಲಿ ಇಲ್ಲೆಲ್ಲೂ ಯಲಹಂಕಲ್ಲಿ ನಾವು ಇರೋದ್ರಿಂದ ಇಲ್ಲೆಲ್ಲೂ ಚೆನ್ನಾಗಿರೋದು ಸಿಗೋಲ್ಲ ಮಟನ್ನು ಅಂತ ಹೇಳಿ ಬ್ಯಾಲ್ಕೆರೆ ಅಂತ ಇದೆ. ಇಲ್ಲಿಂದ ನಮ್ಮ ಮನೆಯಿಂದ ಒಂದು 15-20 minutes ಆಗುತ್ತೆ. ಅಲ್ಲಿ ಗಂಟ ಹೋಗಿ ತೊಗೊಂಡು ಬಂದು ಅವರಿಗೆ ನಾನ್ ವೆಜ್ ತುಂಬ ಇಷ್ಟ. ಆ್ಯಕ್ಚುಲಿ ವೆಜ್ಜೆಲ್ಲ ಅಷ್ಟೇನು ಇಷ್ಟ ಆಗೋಲ್ಲ. ಸೊ ಅದಕ್ಕೆ ಮಾಡಿಕೊಟ್ಟೆ. ವೆಜ್ಜಲ್ಲಿ ಅವ್ರಿಗೆ ಬಸ್ಸಾರು, ನಾವು ಮಂಡ್ಯ ಸೈಡ್ ಆಗಿರೋದ್ರಿಂದ ಬಸ್ಸಾರು, ಮುದ್ದೆ ಆ ಥರದೇ ಜಾಸ್ತಿ ಊಟ ಮಾಡೋದು. ನೆಕ್ಸ್ಟ್ ಅವ್ರು ಬರೋಷ್ಟರಲ್ಲಿ ಅಡುಗೆ ಎಲ್ಲ ಮಾಡಿಟ್ಟಿದ್ದೆ. ನೆಕ್ಸ್ಟು ಬರ್ಡೇಗೆ ಇದು ರೆಡ್ ವೆಲ್ವೆಟ್ ಕೇಕ್, ಆ್ಯಕ್ಚುಲಿ ಮಧು ಬೇಕ್ರಿ ಅಂತ ಇದೆ ನಮ್ಮ ಮನೆ ಹತ್ರ, ಅಲ್ಲಿಂದ ತೊಗೊಂಡು ಬಂದಿದ್ದೆ. ಎಷ್ಟು ಚೆನ್ನಾಗಿತ್ತು ರೆಡ್ ವೆಲ್ವೆಟ್ ಕೇಕ್ ಅಂದರೆ, ಮೈ ಗಾಡ್. ಈಗ ಬರ್ಡೇ ಸೆಲೆಬ್ರೇಷನ್ ಸ್ಟಾರ್ಟ್. ನಮ್ಮ ಹಸ್ಬೆಂಡ್ ಬಂದರು, ಇವರೇ ಸೆಲೆಬ್ರೇಷನ್ ಶುರು ಮಾಡಿದ್ವಿ. ತುಂಬಾ ಖುಷಿ ಇತ್ತು. ಏನೋ ಸಖತ್ತಾಗಿ ಮಾಡಿದ್ದೀನಲ್ಲ ಡೆಕೋರೇಷನ್ ಅಂತ. ಎಂದೆಂದಿಗೂ ನಗುತ್ತಿರು ನೀನು, ನಿನ್ನ ನಗುವಲ್ಲೇ ನಗುವೆನು ನಾನು. ನಿನ್ನ ನಗುವಿಗೆ ಬೆಲೆಯನ್ನು ಕಟ್ಟುವ ಬೆಲೆ ಇದೆ ಏನು, ಹುವಿಯಲ್ಲಿ ಹೇಳು. ಆಕಾಶದ ಬುಟ್ಟಿಯ ಒಳಗೆ ಕೈ ಹಾಕಿ ತರುವೆನು ನಾನು, ಬಿಳಿ ಹಲ್ಲಿನ ಚಂದ್ರನ ಹೊಳಪನು ಉಡುಗೊರೆಯಾಗಿ ತೆಗೆದುಕೊ ನೀನು. ಯಾಕೆಂದರೆ ಬರ್ತಡೆ ನಿನ್ನ ಬರ್ತಡೆ, ನಿನ್ನ ಬರ್ತಡೆ. ಎಂದೆಂದಿಗೂ ನಗುತ್ತಿರು ನೀ, ನಗುತ್ತಿರು ನೀ, ನಗುತ್ತಿರು. ತುಂಬಿರಲಿ ಹರುಷವು ಪ್ರತಿ ವರ್ಷವೂ, ಪ್ರತಿ ನಿಮಿಷವೂ. ಜೊತೆಗಿರುವೆನು ಎಂದಿಗೂ ನಿನ್ನೊಂದಿಗೆ, ಎಂದೆಂದಿಗೂ ಎಂದೆಂದಿಗೂ. ಆಮೇಲೆ ಕೇಕೆಲ್ಲ ತಿನ್ನಿಸ್ಕೊಂಡಿದ್ದಾಯಿತು. ನೆಕ್ಸ್ಟು ಫೋಟೋ ಸೆಷನ್ ನಡೀತು ಸ್ವಲ್ಪ ಹೊತ್ತು. ನನಗೆ ತುಂಬಾ ಇಷ್ಟ ಫೋಟೋಸ್ ತಗೊಳ್ಳೋದು, ವೀಡಿಯೋಸ್ ಮಾಡೋದೆಲ್ಲ. ನಮ್ಮ ಹಸ್ಬೆಂಡ್ಗೇನು ಅಷ್ಟು ಇಷ್ಟ ಆಗೋಲ್ಲ. ಆದರೂ ನಾನೇ ಫೋರ್ಸ್ ಮಾಡಿ ಫೋಟೋಸ್ ಎಲ್ಲ ತಕ್ಕೊಂಡು ವೀಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ. ಫೋಟೋಸ್ ಹಾಕ್ತೀನಿ ನೋಡಿ. ಇಷ್ಟೇ ಇವತ್ತಿನ ವ್ಲಾಗು. ಬಾಯ್.